ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಬಂದು ಭಾರತಿ ಬಸವರಾಜು ಅಂತ. ನಾನು ಕೂಡ ನಿಮ್ಮ ಹಾಗೆ HWS ಫಾರ್ಚೂನ್ ಕಂಪ್ನಿಲೇ ವರ್ಕ್ ಮಾಡ್ತಾ ಇರೋದು. HWS ಫಾರ್ಚೂನ್ ಕಂಪ್ನಿ ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಒಂಥರ ರೋಮಾಂಚನ ಆಗುತ್ತೆ. ಯಾಕೆಂದ್ರೆ ಆ ಕಂಪ್ನಿ ಯಾವ ರೀತಿ ಅಂದ್ರೆ, ಕೆಲವು ಕಂಪ್ನಿಗಳು ಬೆಳೀತಾ ಇದೆ ಅಂದ್ರೆ ಇನ್ನೆಷ್ಟೋ ಮಂದಿಗಳು ಆ ಕಂಪ್ನಿ ಬೆಳಿಬಾರ್ದು ಅಂತ ಪ್ರಯತ್ನ ಪಡ್ತಾರೆ. ಬಟ್ ಅದೇ ರೀತಿ ಒಬ್ರು ವ್ಯಕ್ತಿ ಬೆಳಿತಾವ್ರೆ ಅಂದ್ರೂ ಕೂಡ ಆ ವ್ಯಕ್ತಿ ಬೆಳೆಯಕ್ ಬಿಡಲ್ಲ. ನಮ್ಮವರೇ ಆಗ್ಲಿ, ನಮ್ಮ ಮನೆ ಒಳಗಡೆನೆ ಇದ್ರು ಪರವಾಗಿಲ್ಲ, ನಮ್ಮ ಸುತ್ತಮುತ್ತ ಇದ್ರು ಪರವಾಗಿಲ್ಲ, ಒಬ್ಬ ವ್ಯಕ್ತಿ ಬೆಳಿತಾವನೆ ಅಂದ್ರೆ ಅವನ್ನ ತುಳಿಬೇಕು, ಇಲ್ಲ ಅವನಕ್ಕಿಂತ ಮುಂದೆ ನಾನು ಹೋಗ್ಬೇಕು. ಬಟ್ ಇಲ್ಲಿ ಆ ರೀತಿ ಅಲ್ಲ. HWS ಅಲ್ಲಿ ನಾನು ಬೆಳೆದಿದ್ದೀನ, ನನ್ನ ಕೆಳಗಡೆ ಬರೋರು ಕೂಡ ನನ್ನಷ್ಟೇ ಬೆಳಿಬೇಕು ಅಂತ ಕೈ ಹಿಡ್ದೆತ್ತವ್ರು ಅವ್ರು. ಇಲ್ಲಿ ಎಷ್ಟು ಖುಷಿ ಅಲ್ವಾ. ಒಬ್ಬ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಮ್ಮ ಕಂಪ್ನಿ ಬಗ್ಗೆ. ಒಬ್ರು ಬೆಳೀತಾ ಇದೀವಿ ಅಂದ್ರೆ ನೀವು ಬನ್ನಿ ನಮ್ ಜೊತೆ, ನೀವು ಕೂಡ ಬೆಳೀರಿ. ದಿನ ಬೆಳಗ್ಗೆ ಇದ್ರೆ ಬರೀ ಏನಿಲ್ಲ, ಒಂದು ಫೋನ್ ವಾಟ್ಸಪ್ ಅಲ್ಲಿ ಗ್ರೂಪ್ ಓಪನ್ ಮಾಡಿ ನಮ್ ಜೊತೆ ನೀವು ಬೆಳೀರಿ. ನೀವು ಇದೇ ರೀತಿ ಯಾವ ಗ್ರೂಪ್ ಆರು ನೋಡಿ, ನಾವು ಬೆಳೆದಿದ್ದೀವಿ ನೀವು ಬೆಳೀರಿ, ನಾವು ಬೆಳೆದಿದ್ದೀವಿ ನೀವು ಎಷ್ಟು ಇದ್ ಮಾಡ್ತಾರಲ್ವಾ, ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಈಗಿನ ಕಾಲದಲ್ಲಿ ನಾವು ಬೆಳೆದಿದ್ದೀವಿ, ನಮ್ಮ ಹತ್ರ ದುಡ್ಡು ಐತೆ. ಈಗ 6 ಲಕ್ಷ ಅಚೀವ್ ಮಾಡವ್ರೆ, 2 lakhs ಅಚೀವ್ ಮಾಡಿದ್ದಾರೆ. ಅದು 2 lakhs ಅಚೀವ್ ಮಾಡಿದೀವಿ ಅನ್ನೋ ಒಂದು ಗರ್ವನೇ ಆಗ್ಲಿ, ಎಂತದು ಇಲ್ಲ. 2 ಲಕ್ಷ ನೀವು ಇದ್ರಲ್ಲಿ ಇನ್ನ 10ರಷ್ಟು ಅಚೀವ್ ಮಾಡ್ತೀರಾ. ನಮ್ ಜೊತೆ ಕೈ ಹಿಡೀರಿ, ಬನ್ನಿ. ನೀವಷ್ಟು ನೀವು ಇನ್ಕಮ್ ತಗೊಳ್ಳೋ ಗಂಟ ನಾವು ನಿಮ್ ಜೊತೆ ಇರ್ತೀವಿ. ಜಾಯ್ನಿಂಗ್ ಆಗ್ಬೇಕಾದ್ರೆ ಹೇಳೋ ಮಾತು, ಇನ್ಕಮ್ ತಗೊಂಡ್ರು ಕೂಡ ಅದೇ ರೀತಿ ಹೆಲ್ಪ್ ಮಾಡ್ತಾರೆ ಅಂದ್ರೆ ಎಷ್ಟು ಗ್ರೇಟ್ ಅಲ್ವಾ. ಯಾರೇ ಆಗ್ಲಿ ಒಂದೇ ಲೆವೆಲ್ ಇರೋದಿಲ್ಲ. ಯಾಕೆಂದ್ರೆ ಯಾಕೆ ನಮ್ಮ 5 ಫಿಂಗರ್ಸ್ ಕೂಡ ಒಂದೇ ಲೆವೆಲ್ ಇರಲ್ಲ. ಆ ತರ ಇದ್ರಲ್ಲಿ ಕೂಡ ನಮ್ಮ HWS ಫಾರ್ಚೂನ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋ ನಾಗಲಕ್ಷ್ಮಿ ಮ್ಯಾಮ್ ಆಗ್ಬೋದು, ಕಾವ್ಯ ಗಿರೀಶ್ ಮ್ಯಾಮ್ ಆಗ್ಬೋದು, ಆಶಾ ಅವ್ರ ಆಗ್ಬೋದು, ಸಂಗೀತಾ ಮ್ಯಾಮ್ ಆಗ್ಬೋದು, ಸ್ಮಿತಾ ಮ್ಯಾಮ್ ಆಗ್ಬೋದು, ಇವರೆಲ್ಲರೂ ಅಷ್ಟೇನೆ. ಇನ್ನೂ ಎಷ್ಟೋ ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಎಷ್ಟು ಟಾಪ್ ಅಲ್ಲಿ ಇದ್ರು ಕೂಡ ನನ್ಗಿವತ್ತು ಟಾಪ್ ಲೀಡರ್ ಅಂತ ಬಂದಿದೆ ಪ್ರಶಸ್ತಿ. ನೋಡ್ತಾ ಇರ್ಬೋದು, ಟಾಪ್ ಲೀಡರ್ ಅಂತ ನನ್ಗೆ ಪ್ರಶಸ್ತಿ ಬಂದಿದೆ. ಅವರು ನನ್ಕಿಂತ ಟಾಪ್ ಅಲ್ಲಿ ಇದ್ದಾರೆ. ಆದ್ರೆ ಈ ಟಾಪ್ ಲೀಡರ್ ಬರೋದು ಹೆಂಗೆ? ಅವ್ರು ಟಾಪ್ ಅಲ್ಲಿ ಇದ್ದು ನಮ್ನ ಕೈ ಹಿಡ್ದು ಕರ್ದಾಗಲ್ವಾ, ಕೈ ಹಿಡ್ದು ನಮ್ಗೆ ಒಂದೊಂದು ಹಂತದಲ್ಲೂ ಪ್ರೋತ್ಸಾಹ ಮಾಡಿದಾಗ, ಸಪೋರ್ಟ್ ಮಾಡಿದಾಗ. ಈಗ ನಂಗೆ ಹುಷಾರಿಲ್ಲ ಅಂದ್ರೂ ನಾವೊಂದು ಬೇರೆ ವರ್ಕ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆ ಕೆಲ್ಸದಲ್ಲಿ ಹುಷಾರಿಲ್ಲ ಅಂತ ರಜಾ ಹಾಕೋತೀವಿ. ಬಟ್ ಆ ವರ್ಕ್ ಮಾರನೆಗೆ ಬಂದಾಗ ನಾವೇ ಬರಿಬೇಕು, ನಾವೇ ಕಂಪ್ಯೂಟರ್ ಮುಂದೆ ಅದು ಫಿಲ್ ಮಾಡಬೇಕು. ಇಲ್ಲ, ಆ ರೀತಿ ಅಲ್ಲ. ಇವತ್ತು ಹುಷಾರಿಲ್ವಾ, ಇಲ್ಲ ಇವತ್ತೊಂದು ಫಂಕ್ಷನ್ ಇದೆಯಾ, ನಿಮ್ ಗ್ರೂಪ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತಾರಲ್ಲ, ಆ ಒಂದು ಮಾತಿಗೆ ಸಾಕಲ್ವಾ. ಆ ಒಂದು ಮಾತಿಗೆ 1 ಕೋಟಿ ಸಿಕ್ತಷ್ಟೇ ಖುಷಿ ಆಗುತ್ತೆ. ಈಗ ವಿಘ್ನೇಶ್ವರನ್ ಏನ್ ತೋರಿಸ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಈ ವಿಘ್ನೇಶ್ವರ ಬಂದು ನಾನು ಕಂಪನಿಗೆ, ನಾನು ನಮ್ಮ ಸ್ನೇಹಿತರೆಲ್ಲ ವಿಸಿಟ್ ಮಾಡಿದಾಗ ನಮ್ಮ ಅಜೀರಾ ಮ್ಯಾಮ್, ಕಂಪನಿ MD ಆದ ಅಜೀರಾ ಮ್ಯಾಮ್ ಕೊಟ್ಟಂತ ಪ್ರಥಮ ಗಿಫ್ಟು. ಈ ಪ್ರಥಮ ಗಿಫ್ಟ್ ಬಂದು ನನ್ನ ಮನೆ ಗುರುಪ್ರವೇಶ ದಿನ ನನಗೆ ತಂದಂತ ಫೋಟೋ. ಏಕೆಂದ್ರೆ ನಾನು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂತ ಇದ್ದೆ. ಇದೇ ಕಂಪ್ನಿಲಿ ಗಣೇಶನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಇದೇ ಕಂಪ್ನಿಲೇ ಕೂಡ ನಾನು HWS ಫಾರ್ಚೂನ್ ಕಂಪ್ನಿಲೇ 50,000 ಇನ್ಕಮ್ ತಗೊಂಡು, ಆ ಕ್ಷಣ ನಾನು ಮನೆ ಕಟ್ಬೇಕಾದ್ರೆ 50,000, ಇವತ್ತಿನ್ನೂ ಜಾಸ್ತಿ ತಗೊಂಡಿದ್ದೀನಿ ಹೇಳ್ತಾ ಇರೋದು. ಯಾಕೆಂದ್ರೆ ₹1 ನಾವು ಹಸ್ಕೊಂಡಿದ್ದಾಗ ಊಟ ಕೊಡ್ತಾರಲ್ಲ, ಏನು ಅಂತಾರಲ್ಲ, ಅಳಿಸೋಗಿರೋ ಅನ್ನನೂ ಕೂಡ ಅವಾಗ ಅಮೃತ ಆಗಿರುತ್ತಂತೆ. ಹೊಟ್ಟೆ ತುಂಬಿದಾಗ ಅಮೃತ ಕೊಟ್ಟರು ಅದು ನಮ್ಗೆ ವಿಷಯನೇ. ಆ ಇದ್ರಲ್ಲಿ ನನಗೆ 50,000 ಸಿಕ್ಕಂತ ಕಂಪ್ನಿ ಇದು. 50,000ದಲ್ಲಿ ಕೂಡ ನನ್ನ 50,000ನ ನಮ್ಮ ಮನೆ ಕಟ್ಟಬೇಕಾದ್ರೆ ಟೈಮಲ್ಲಿ ನಾನು ಹಾಕಿದ್ದೀನಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವತ್ತು ನಾವು ಒಂದ್ ಜೊತೆ ಬಟ್ಟೆ ತಗೊಂಡಿದ್ರೆ ಅರ್ಧೋಯ್ತಿತ್ತೋ, ಇಲ್ಲ ಇನ್ನೊಬ್ರು ಕೊಟ್ಬಿಡ್ತಿದ್ವೋ, ಏನೋ ಒಂದೈತಿತ್ತು. ಈಗ ನನ್ನ ಮನೆ ನೋಡಿದಾಗೆಲ್ಲ ನಾನು HWS ಫಾರ್ಚೂನ್ ಕಂಪ್ನಿಯಿಂದ 50,000 ಹಾಕಿದ್ದೀನಿ ಅಂತ ನಮ್ಮ ಯಜಮಾನ್ರಿಗೆ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಗೊತ್ತಾ. ನಾನು 50,000 ಹಾಕಿದ್ದೀನಿ. ಎಲ್ಲಿ? ನಾನು ಎಲ್ಲೂ ಹೊರಗಡೆ, ಮನೆಯಿಂದ ಆಚೆ ಎಲ್ಲೂ ಹೋಗ್ಲಿಲ್ಲ. ನಮ್ಮ ಅತ್ತೆ ಮಗನ ಕೈಲಿ ನೀನು ಹೊರಗಡೆ ಬ್ಯಾಗ್ನ ತಕೊಂಡು ಹೋಯ್ತಾ ಇದ್ದೀನಿ ಅಂತಾನೂ ನಾನು ಅನ್ಸ್ಕೊಳ್ಳಿಲ್ಲ. ಮನೇಲೇ ಕೂತ್ಕೊಂಡು ಏನಾದ್ರೂ ಮಾಡ್ಬೇಕು ಅಂದಾಗ ನನ್ನ ಕೈ ಹಿಡ್ದಂತ ಇಷ್ಟು ವ್ಯಕ್ತಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಜೀರಾ ಮ್ಯಾಮ್ಗೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಇದೇ ರೀತಿ ಇನ್ನೂ, ಇದು ಜಸ್ಟ್ 1 ಕಂಪ್ನಿ, ಬಟ್ ಇದೇ ರೀತಿ ಇಂಥ 10 ಕಂಪ್ನಿಗಳು ನೀವು ಬೆಳೆಸ್ತೀರಾ, ಕಟ್ತೀರಾ ಅನ್ನೋದು ನನ್ಗೆ ಗೊತ್ತು. ಇದೇ ರೀತಿ ನಿಮ್ ಸಪೋರ್ಟ್ ಆಗ್ಲಿ, ನಾಗಲಕ್ಷ್ಮಿ ಮ್ಯಾಮ್ ಸಪೋರ್ಟ್ ಆಗ್ಲಿ, ಇದೇ ರೀತಿ ನನ್ಗಿರ್ಲಿ. ಮತ್ತೆ ಇದ್ರಲ್ಲಿ ನಂಗೊಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ನಿಮ್ಮ ಇದು ನಾನು ಯಾವುದೇ ಕಾರಣಕ್ಕೂ ನಂಬಿಕೆನ ನಾನು ಇದೇ ರೀತಿ ಉಳಿಸ್ಕೊಂಡಿರ್ತೀನಿ, ಕಳ್ಕೊಳ್ಳಲ್ಲ. ಟಾಪ್ ಲೀಡರ್ ಅಂತ ಇರೋದು ಕೂಡ ನನಗೆ ನೆಕ್ಸ್ಟ್ ಟಾಪ್ ಇನ್ಕಮ್ ಅಚೀವರ್ ಅಂತ ನಾನು ತಗೊಳ್ಳೇಬೇಕು. ಇದೇ ರೀತಿ ನಮ್ಮ ಕಂಪ್ನಿ ಇನ್ನೂ ಬೆಳೀಲಿ. ಈಗ ಆಲ್ರೆಡಿ 1 ವರ್ಷದ ಕಂಪ್ನಿ ಇದಾಗಿದೆ.
1 ಇಯರ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ 1 ಇಯರ್ ಅಲ್ಲಿ 1 ಇಯರ್ ಅಲ್ಲ, ಎಷ್ಟು 100 ಅಂಡ್ ಮೋರ್ ಇಯರ್ಸ್ ಕೂಡ ಕಂಪ್ನಿಗೆ ನಾವು ಇಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ನಮ್ ಫ್ಯೂಚರ್ ನಮ್ಮ ಮಕ್ಕಳು ಅದಕ್ಕೆ ಭಾಗವಹಿಸ್ಬೇಕು. ಟಾಪ್ ಲೀಡರ್, ಟಾಪ್ ಇನ್ಕಮ್ ಅಚೀವರ್ ಅಂತ. ಯಾಕೆಂದ್ರೆ ಇಲ್ಲಿ ಇರೋದೇ ಇದೆ ಅಲ್ವಾ, ನಮ್ ಕಂಪ್ನಿಲಿ ನಾವು ಒಂದು ಸಲ ಐಡಿ ಆಕ್ಟಿವೇಶನ್ ಮಾಡಿದ್ರೆ ಲೈಫ್ ಲಾಂಗ್ ಟೈಮ್ ಇನ್ಕಮ್, ಆ ಲೈಫ್ ಲಾಂಗ್ ಟೈಮ್ ಇನ್ಕಮ್ ಅಲ್ಲೂ ಕೂಡ ನಮ್ಮ ಮಕ್ಳುಗಳು ಕೂಡ ಅದ್ರಲ್ಲಿ ಭಾಗಿಯಾಗ್ಬೋದು ಅಲ್ವಾ. ಅವರು ಒಂದು 18 ಇಯರ್ಸ್ ಆದ್ಮೇಲೆ ಕೂಡ ಅವರು ಜಾಯಿನ್ ಆಗ್ಬೋದು. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಮಕ್ಳು ಸೇರಿಸ್ತೀವಿದೀವಿ ಅಂದ್ರೆ ಅಷ್ಟು ಚೆನ್ನಾಗಿರೋ ಕಂಪ್ನಿ. ಈಗ ನಮ್ಮ ಮಕ್ಳು ಬಾಯಿಲೆಲ್ಲಾನು ಕೂಡ, ನಮ್ಮ ಬಾಯಿಗಿಂತ ನಮ್ಮ ಮಕ್ಳು ಬಾಯಿಲೆಲ್ಲ HWS ಫಾರ್ಚೂನ್ ಕಂಪ್ನಿ. ಅವರು ಎಜುಕೇಶನ್ ಬಿಟ್ಬಿಟ್ಟು ಮಮ್ಮಿ ನಾನು ಈ ಕಂಪ್ನಿ ನಾನು ಜಾಯಿನ್ ಆಗ್ಲಾ ಅಂತ ಕೇಳ್ತಾರೆ. ಖಂಡಿತ ಅವ್ರೊಂದು ಎಜುಕೇಶನ್ ಸೇರಿ ಅವ್ರದ್ದೊಂದು ಅಂತ ಮುಗಿದ್ರು ಕೂಡ ನಾನು HWS ಫಾರ್ಚೂನ್ ಕಂಪ್ನಿಗೆ ಸೇರಿಸ್ತೀನಿ ನನ್ನ ಮಕ್ಳನ್ನ. ಇದು ಇವತ್ತು ವಿಡಿಯೋ ಮಾಡಿದ್ರು ಈಗ ನಾವು ಮಾತಾಡಿರೋ ಮಾತು ಮರ್ತ್ಕೊಬಿಡ್ಬೋದಲ್ವಾ. ಈಗ ಮಾತಾಡಿದ್ರು ನೆನ್ನೆ ದಿನ ನನ್ನ ಜೊತೆ ಈ ರೀತಿ ಎಂದಲ್ಲ ಅಂತ ನೀವ್ ಹೇಳ್ಬೋದು. ಬಟ್ ಇದು ವಿಡಿಯೋದಲ್ಲಿ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ಎಷ್ಟೇ ವರ್ಷ ಓದು ಸರ್ಚ್ ಮಾಡಿದ್ರು ಸಿಗ್ಬೇಕು. ನೆಕ್ಸ್ಟ್ ನಾನು ನನ್ನ ಮಕ್ಳನ್ನು ಸೇರಿಸ್ಬಿಟ್ಟು ಕೂಡ ಆ ವಿಡಿಯೋ ಲಿಂಕ್, ಈ ವಿಡಿಯೋ ನಾನು ಹಾಕ್ತಾ ಇರೋದು ಲಿಂಕ್ ನಾನು ಅಟ್ಯಾಚ್ ಮಾಡೇ ಮಾಡ್ತೀನಿ. ನನ್ನ ಮಕ್ಳನ್ನ ನಾನು ಕೊಟ್ಟಂತ ಮಾತು ಉಳಿಸ್ಕೊಂಡಿದ್ದೀನಿ ಅಂತ. ಅದೇ ರೀತಿ ನಮ್ಮ ಕಂಪ್ನಿ ಬೆಳೀತದೆ ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನನಗೆ ಈ ಅವಾರ್ಡ್ ಕೊಟ್ಟಂತ ಅಜೀರಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು HWS ಫಾರ್ಚೂನ್ ಕಂಪನಿ.